ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ.ಯು.ಸಿಯಲ್ಲಿ ಓದುತ್ತಿರುವಂತಹ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಚಾಪ್ಟರ್ 8 ಡೇಟಾಬೇಸ್ ಕಾನ್ಸೆಪ್ಟ್ಸ್ ಇದರಲ್ಲಿರುವಂತಹ ಸುಮಾರು 20 ಕ್ವಶನ್ಸ್ಗಳನ್ನು ಕರ್ನಾಟಕ ಪಿ ಯು ಬೋರ್ಡ್ ಅವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಬರುವಂತಹ 20 ಕ್ವಶನ್ಸ್ಗಳಿಗೆ 4 ಆಪ್ಷನ್ಸ್ಗಳನ್ನು ಪ್ರೊವೈಡ್ ಮಾಡಿ ಅದರಲ್ಲಿ ಬೆಸ್ಟ್ ಆಪ್ಷನ್ ಏನು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇನ್ ಡೀಟೇಲ್ ಆಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್, which of the following is a limitation of manual record keeping? So manual record keeping, so ಮಾನವ ನಿರ್ಮಿತ ರೆಕಾರ್ಡಿಂಗ್ ಅಥವಾ ಮನುಷ್ಯ ನಿರ್ಮಿತ ರೆಕಾರ್ಡಿಂಗ್ ಡೇಟಾನ ರೆಕಾರ್ಡ್ ಮಾಡುವ ಸಂದರ್ಭಗಳಲ್ಲಿ ಅಥವಾ ಫೈಲ್ಸ್ಗಳನ್ನ ಮಾಡುವಂಥ ಸಂದರ್ಭಗಳಲ್ಲಿ ಮನುಷ್ಯನಿಗೆ ಒಂದಷ್ಟು ಲಿಮಿಟೇಷನ್ಸ್ ಅಂತ ಇದ್ದೇ ಇರುತ್ತೆ. ಸೊ ಯಾವುದಪ್ಪ ಲಿಮಿಟೇಷನ್ಸ್ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಆಪ್ಷನ್ ಸಿ, ಎರರೋನಿಯಸ್ ಕ್ಯಾಲ್ಕುಲೇಷನ್ಸ್ ವೈಲ್ ಕನ್ಸಾಲಿಡೇಟಿಂಗ್ ರೆಕಾರ್ಡ್ಸ್. ಸೊ ಒಂದಷ್ಟು ರೆಕಾರ್ಡ್ಗಳನ್ನು ಒಟ್ಟುಗೂಡಿಸುವ ಸಂದರ್ಭದಲ್ಲಿ ಕೆಲವೊಂದು ಬಾರಿ ಅಲ್ಲಿ ತಪ್ಪು ಲೆಕ್ಕಾಚಾರಗಳು ನಡೆಯುವಂಥ ಸಂದರ್ಭಗಳು ಬರುತ್ತೆ. ಸೊ ಇದು ಈ ಒಂದು ಮ್ಯಾನ್ಯಲ್ ರೆಕಾರ್ಡ್ ಕೀಪಿಂಗ್ ಈ ಒಂದು ವ್ಯವಸ್ಥೆಯ ಒಂದು ಲಿಮಿಟೇಷನ್ ಅಥವಾ ಪರಿಮಿತಿ ಅಥವಾ ಲಿಮಿಟೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಎ ಫೈಲ್ ಇನ್ ಅ ಕಂಪ್ಯೂಟರ್ ಕ್ಯಾನ್ ಕಂಟೈನ್, ಕಂಪ್ಯೂಟರ್ಲಿ ಇರುವಂಥ ಒಂದು ಫೈಲ್ ಏನೆಲ್ಲ ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ, ಸೊ ಟೆಕ್ಸ್ಟ್ ಇರಬಹುದು, ವಿಡಿಯೋಸ್ ಇರಬಹುದು, ಇಮೇಜಸ್ ಆಗಿರ್ಬೋದು. ಸೊ ಹಾಗಾಗಿ ಆಪ್ಷನ್ ಡಿ, ಆಲ್ ಆಫ್ ದ ಎಬೋವ್. ನೆಕ್ಸ್ಟ್, ಥರ್ಡ್ ಕ್ವಶನ್, ಡೇಟಾ ರಿಡೆಂಡೆನ್ಸಿ ಇನ್ ದ ಫೈಲ್ ಸಿಸ್ಟಮ್ ಮೀನ್ಸ್. ಫೈಲ್ ಸಿಸ್ಟಮ್ನಲ್ಲಿರುವಂತಹ ಡೇಟಾ ರಿಡೆಂಡೆನ್ಸಿ ಅನ್ನೋದು ಏನು? ಸೊ ಡೇಟಾ ರಿಡೆಂಡೆನ್ಸಿ ಅಂತ ಹೇಳಿದ್ರೆ ಆಪ್ಷನ್ ಎ, ಸೇಮ್ ಡೇಟಾ ಡೂಪ್ಲಿಕೇಟೆಡ್ ಇನ್ ಮಲ್ಟಿಪಲ್ ಫೈಲ್ಸ್. ಸೊ ಒಂದೇ ರೀತಿ ಇರುವಂತಹ ಡೇಟಾನ ನಾವು ಹಲವಾರು ಫೈಲ್ಸ್ಗಳಲ್ಲಿ ಸ್ಟೋರ್ ಮಾಡಿದ್ರೆ ನಾವು ಅದನ್ನು ಡೇಟಾ ರಿಡೆಂಡೆನ್ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೊ ಡೇಟಾ ರಿಡೆಂಡೆನ್ಸಿ ಅಂತ ಅಂದರೆ ಆಲ್ರೆಡಿ ಗೊತ್ತಾಗಿದೆ. ಸೊ ಆ ರೀತಿ ಸ್ಟೋರ್ ಮಾಡೋದ್ರಿಂದ, ಸೇಮ್ ಡೇಟಾನ ಬೇರೆ ಬೇರೆ ಫೈಲ್ ಸ್ಟೋರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೆಲವೊಂದ್ಸಲ ಮ್ಯಾಚ್ ಆಗೋದಿಲ್ಲ. ಸೊ ಸೇಮ್ ಡೇಟಾ ಮ್ಯಾಚ್ ಆಗೋದಿಲ್ಲ, ಅದನ್ನು ನಾವು ಡೇಟಾ ಇನ್ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ. ಸೊ ಕ್ವಶನ್ ನಂಬರ್ 4, ಡೇಟಾ ಇನ್ಕನ್ಸಿಸ್ಟೆನ್ಸಿ ಅಕರ್ಸ್ ವೆನ್ ದ ಸೇಮ್ ಡೇಟಾ ಸ್ಟೋರ್ಡ್ ಇನ್ ಮಲ್ಟಿಪಲ್ ಫೈಲ್ಸ್ ಡು ನಾಟ್ ಮ್ಯಾಚ್. ಸೊ ಹಲವಾರು ಫೈಲ್ಗಳಲ್ಲಿ ಸ್ಟೋರ್ ಮಾಡಿರ್ತಾರೆ, ಸೇಮ್ ಡೇಟಾ ಒಂದಕ್ಕೊಂದು ಮ್ಯಾಚ್ ಆಗಲಿಲ್ಲ ಅಂದರೆ ನಾವು ಅದನ್ನು ಇನ್ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಫಿಫ್ತ್ ಒನ್, ಡಿ ಬಿ ಎಮ್ ಎಸ್ ಈಸ್ ಎ. ಆ್ಯಕ್ಚುಲಿ ಡಿ ಬಿ ಎಮ್ ಎಸ್ ಅಂತ ಹೇಳಿದ್ರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇದು ಒಂದು ಸಾಫ್ಟ್ವೇರ್. ಸೊ ಇಟ್ ಇಸ್ ಅ ಸಾಫ್ಟ್ವೇರ್ ಟು ಮ್ಯಾನೇಜ್ ಡೇಟಾಬೇಸಸ್. ನೆಕ್ಸ್ಟ್, ಕ್ವಶನ್ ನಂಬರ್ 6, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡಿ ಬಿ ಎಮ್ ಎಸ್. ಸೊ ಡಿ ಬಿ ಎಮ್ ಎಸ್ಗೆ ಒಂದು ಉದಾಹರಣೆಯಾದಂಥ ಸಾಫ್ಟ್ವೇರ್ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಆಪ್ಷನ್ ಬಿ, ಒರಾಕಲ್. ನೆಕ್ಸ್ಟ್ ಕ್ವಶನ್, ರಿಟ್ರೀವಿಂಗ್ ಡೇಟಾ ಫ್ರಮ್ ಎ ಡೇಟಾಬೇಸ್ ಇಸ್ ಕಾಲ್ಡ್. ಸೊ ಡೇಟಾಬೇಸ್ನಿಂದ ನಾವೇನಾದರೂ ಡೇಟಾನ ರಿಟ್ರೀವ್ ಮಾಡಿದ್ರೆ ಅಥವಾ ಆಕ್ಸೆಸ್ ಮಾಡಿದ್ರೆ ಸೊ ಅದನ್ನು ನಾವು ಏನಂತ ಕರಿತೀವಿ ಅಂದರೆ, ವಿ ಆರ್ ಗೋಯಿಂಗ್ ಟು ಆಕ್ಸೆಸ್ ದ ಡೇಟಾ ಆರ್ ರಿಟ್ರೀವ್ ದ ಡೇಟಾ ಜಸ್ಟ್ ಬೈ ರೈಟಿಂಗ್ ದ ಕ್ವೈರೀಸ್. ಕ್ವೈರಿ ಬರೆಯೋದ್ರಿಂದ ನಾವು ಆಕ್ಸೆಸ್ ಮಾಡ್ತೀವಿ. ಸೊ ಹಾಗಾಗಿ ರಿಟ್ರೀವಿಂಗ್ ಡೇಟಾ ಫ್ರಮ್ ಎ ಡೇಟಾಬೇಸ್ ಈಸ್ ಕಾಲ್ಡ್ ಕ್ವೈರಿಂಗ್. ಆಪ್ಷನ್ ಎ, ಕ್ವೈರಿಂಗ್. ನೆಕ್ಸ್ಟ್, ಡೇಟಾಬೇಸ್ ಸ್ಕೀಮಾ ಪ್ರೈಮರ್ಲಿ ರೆಫರ್ಸ್ ಟು. ಸೊ ಡೇಟಾಬೇಸ್ ಸ್ಕೀಮಾ ಅನ್ನೋದು ಯಾವುದನ್ನ ಸೂಚಿಸುತ್ತೆ, ಪ್ರಧಾನವಾಗಿ ಯಾವುದನ್ನ ಸೂಚಿಸುತ್ತೆ ಅಂದರೆ, ಸೊ ಆಪ್ಷನ್ ಬಿ, ಸ್ಟ್ರಕ್ಚರ್ ಆಫ್ ದ ಡೇಟಾಬೇಸ್. ಸೊ ಡೇಟಾಬೇಸ್ನ ರಚನೆ ಹೇಗಾಗಿದೆ ಅನ್ನೋದನ್ನ ಹೇಳುತ್ತೆ. 9th ಕ್ವಶನ್, ದ ಪರ್ಪಸ್ ಆಫ್ ಡೇಟಾ ಕನ್ಸ್ಟ್ರೈಂಟ್ ಈಸ್. ಸೊ ನಾವು ಪ್ರತಿಯೊಂದು ಆಟ್ರಿಬ್ಯೂಟ್ಗಳನ್ನು ಬರೀಬೇಕಾದ್ರೆ ಡೇಟಾ ಕನ್ಸ್ಟ್ರೈಂಟ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಆಟ್ರಿಬ್ಯೂಟ್ಗಳಿಗೆ ಈ ಡೇಟಾ ಕನ್ಸ್ಟ್ರೈಂಟ್ ಅಂದರೆ ಏನು? ಸೊ ಆಪ್ಷನ್ ಬಿ, ಟು ರಿಸ್ಟ್ರಿಕ್ಟ್ ದ ಟೈಪ್ ಆಫ್ ಡೇಟಾ ಇನ್ಸರ್ಟೆಡ್. ಆ ಒಂದು ಪರ್ಟಿಕ್ಯುಲರ್ ಕಾಲಮ್ಗೆ ಯಾವ ರೀತಿಯಾದಂಥ ಡೇಟಾನ ಹಾಕಬೇಕು. ಸೊ ಡೇಟ್ ವ್ಯಾಲ್ಯೂಸೇ ಹಾಕಬೇಕಾ, ಇಂಟೀಜರ್ ವ್ಯಾಲ್ಯೂಸೇ ಸ್ಟೋರ್ ಮಾಡಬೇಕಾ, ಅಥವಾ ಫ್ಲೋಟನ್ನು ಸ್ಟೋರ್ ಮಾಡಬೇಕಾ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಸೊ ದಟ್ ಈಸ್ ದ ಮೇನ್ ಪರ್ಪಸ್ ಆಫ್ ದ ಡೇಟಾ ಕನ್ಸ್ಟ್ರೈಂಟ್. ಮೆಟಾಡೇಟಾ ಈಸ್ ಆಲ್ಸೋ ಕಾಲ್ಡ್ ಆಸ್. ಮೆಟಾಡೇಟಾನ ನಾವು ಇನ್ನೂ ಒಂದು ಹೆಸರು ಕರಿಬೋದಾದರೆ ಯಾವ ಹೆಸರಿನ ಕರೀತಾರೆ ಅಂದರೆ ಇಟ್ ಈಸ್ ಕಾಲ್ಡ್ ಡೇಟಾಬೇಸ್ ಕ್ಯಾಟಲಾಗ್. ಸೊ ಕ್ಯಾಟಲಾಗ್ ಅಂತ ಹೇಳಿದ್ರೆ ನಮಗೆ ಒಂದಷ್ಟು ಇಂಡೆಕ್ಸ್ ಕೊಟ್ಟಿರ್ತಾರೆ, ಮತ್ತು ಇಂಡೆಕ್ಸ್ ಎಲ್ಲ ಸಬ್ ಇಂಡೆಕ್ಸ್, ಸಬ್ ಟಾಪಿಕ್ಸ್ ಎಲ್ಲ ಕೊಡ್ತಾ ಹೋಗಿರ್ತಾರೆ. ಸೊ ಹಾಗಾಗಿ ಡೇಟಾ ಅಬೌಟ್ ಡೇಟಾ ಈಸ್ ಈಕ್ವಲ್ ಟು ಡೇಟಾಬೇಸ್ ಕ್ಯಾಟಲಾಗ್, ದಟ್ ಆಲ್ಸೋ ಈಕ್ವಲ್ ಟು ಮೆಟಾಡೇಟಾ. 11th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಆಪರೇಷನ್ ಇನ್ ಡೇಟಾ ಮ್ಯಾನಿಪುಲೇಷನ್. ಡೇಟಾ ಮ್ಯಾನಿಪುಲೇಷನಲ್ಲಿ ಇಲ್ಲದೇ ಇರುವಂತಹ ಆಪರೇಷನ್ ಯಾವುದಪ್ಪ ಅಂತಂದರೆ, ಸೊ ಡೇಟಾ ಮ್ಯಾನಿಪುಲೇಷನಲ್ಲಿ ಇನ್ಸರ್ಷನ್ ಇದೆ, ಡಿಲೀಷನ್ ಇದೆ, ಅಪ್ಡೇಟ್ ಇದೆ, ಬಟ್ ಫಾರ್ಮ್ಯಾಟಿಂಗ್ ಇಲ್ಲ. ಸೊ ಆನ್ಸರ್ ಇಸ್ ಬಿ, ಫಾರ್ಮ್ಯಾಟಿಂಗ್. 12th ಕ್ವಶನ್, ಇನ್ ಎ ರಿಲೇಷನಲ್ ಡೇಟಾಬೇಸ್ ಟೇಬಲ್ಸ್ ಆರ್ ಕಾಲ್ಡ್ ಆಸ್. ಸೊ ರಿಲೇಷನಲ್ ಡೇಟಾಬೇಸಲ್ಲಿ ಟೇಬಲ್ಸನ್ನು ಏನಂತ ಕರಿತೀವಿ ಅಂದರೆ, ಸೊ ನಾವು ಟೇಬಲ್ಸನ್ನು
ಅಗೇನ್ ರಿಲೇಷನ್ಸ್ ಅಂತಾನೆ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಎ ರೋ ಇನ್ ಎ ರಿಲೇಷನ್ ಈಸ್ ಆಲ್ಸೋ ಕಾಲ್ಡ್, ಟೇಬಲ್ ಅಥವಾ ರಿಲೇಷನ್ ಅಲ್ಲಿ ಇರ್ತಕ್ಕಂಥ ಒಂದು ರೋಗೆ ನಾವು ಏನಂತ ಹೇಳ್ತೀವಿ ಅಂದ್ರೆ ದಟ್ ಈಸ್ ಆಪ್ಷನ್ ಬಿ, ಟಪಲ್. 14th question, ಎ ಕಾಲಮ್ ಇನ್ ಎ ರಿಲೇಷನ್ ಈಸ್ ಆಲ್ಸೋ ಕಾಲ್ಡ್. ಸೊ ಒಂದು ಟೇಬಲ್ ಅಥವಾ ರಿಲೇಷನ್ ಅಲ್ಲಿ ಇರ್ತಕ್ಕಂಥ ಒಂದು ಕಾಲಮ್ಗೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಸೊ ದಟ್ ಈಸ್ ಕಾಲ್ಡ್ ಆಪ್ಷನ್ ಸಿ, attribute. ದ ನಂಬರ್ ಆಫ್ attributes ಇನ್ ಎ ರಿಲೇಷನ್ ಇಸ್ ಕಾಲ್ಡ್. ಸೊ ಇರುವಂತಹ ಟೇಬಲ್ ಅಥವಾ ರಿಲೇಷನ್ ಅಲ್ಲಿ ಎಷ್ಟು ಕಾಲಮ್ಸ್ ಇದಾವೆ ಆ ನಂಬರ್ಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ದಟ್ ಈಸ್ ಡಿಗ್ರಿ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ರಿಲೇಷನ್ ಅಂತ ಹೇಳ್ತೀವಿ. ದ ನಂಬರ್ ಆಫ್ ಟಪಲ್ಸ್ ಇನ್ ಎ ರಿಲೇಷನ್ ಇಸ್ ಕಾಲ್ಡ್. ಸೊ ಇರುವ ರಿಲೇಷನ್ ಅಲ್ಲಿ ಎಷ್ಟು ಟಪಲ್ಸ್ ಇದಾವೆ, ಎಷ್ಟು ಸಂಖ್ಯೆನಲ್ಲಿ ಟಪಲ್ಸ್ಗಳು ಇದಾವೆ ಅನ್ನೋದನ್ನ ಏನಂತ ಹೇಳ್ತೀವಿ ಅಂದ್ರೆ ದಟ್ ಈಸ್ ಕಾರ್ಡಿನಾಲಿಟಿ. 17th question, ಕ್ಯಾಂಡಿಡೇಟ್ ಕೀಸ್ ಆರ್. ಕ್ಯಾಂಡಿಡೇಟ್ ಕೀಗಳೆಂದರೆ ಸೊ ಆಪ್ಷನ್ ಎ, ಅಟ್ರಿಬ್ಯೂಟ್ಸ್ ದಟ್ ಕ್ಯಾನ್ ಯೂನಿಕ್ಲಿ ಐಡೆಂಟಿಫೈ ದ ಟಪಲ್ಸ್. ಸೊ ಕಾಲಮ್ಗಳಲ್ಲಿ ಇರುವಂಥ ಒಂದಷ್ಟು ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಸೊ ಆ ಒಂದು ವ್ಯಾಲ್ಯೂಸ್ಗಳಲ್ಲಿ ಯುನಿಕ್ನೆಸ್ ಅಂತ ಇರುತ್ತೆ, ಒಂದಕ್ಕೊಂದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಟು ಐಡೆಂಟಿಫೈ ದ ಟಪಲ್ಸ್. ಸೊ ದಟ್ ಇಸ್ ಕಾಲ್ಡ್ ಕ್ಯಾಂಡಿಡೇಟ್ ಕೀಸ್. ಸೊ ಆನ್ ಆಲ್ಟರ್ನೇಟ್ ಕೀ. ಸೊ ಆಲ್ಟರ್ನೇಟ್ ಕೀ ಅಂತ ಹೇಳಿದ್ರೆ ಸೊ ಕ್ಯಾಂಡಿಡೇಟ್ ಕೀ ನಾಟ್ ಚೂಸನ್ ಆಸ್ ಅ ಪ್ರೈಮರಿ ಕೀ. ಸೊ ಕ್ಯಾಂಡಿಡೇಟ್ ಕೀ ಆಗಿದ್ರು ಕೂಡ ಪ್ರೈಮರಿ ಕೀ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಆಯ್ಕೆ ಮಾಡೋದಿಲ್ಲ. ದಟ್ ಇಸ್ ಕಾಲ್ಡ್ ಆಲ್ಟರ್ನೇಟ್ ಕೀ. ಕಾಂಪೋಸಿಟ್ ಪ್ರೈಮರಿ ಕೀ ಮೀನ್ಸ್, ಕಾಂಪೋಸಿಟ್ ಅಂತ ಹೇಳಿದ್ರೆ ಕಂಬೈನ್ ಅಂದರೆ ಸೊ ಆಪ್ಷನ್ ಬಿ, ಮಲ್ಟಿಪಲ್ ಆಟ್ರಿಬ್ಯೂಟ್ಸ್ ಟುಗೆದರ್ ಆಕ್ಟ್ ಆಸ್ ಅ ಪ್ರೈಮರಿ ಕೀ. ಸೊ ಒಂದಕ್ಕಿಂತ ಹೆಚ್ಚಿನ ಆಟ್ರಿಬ್ಯೂಟ್ಸ್ಗಳು ಕಂಬೈನ್ ಮಾಡಿ ಅವನ್ನೆಲ್ಲ ಒಟ್ಟಿಗೆ ನಾವು ಒಂದು ಪ್ರೈಮರಿ ಕೀ ಅಂತ ರೆಫರ್ ತಗೊಂಡ್ರೆ ಸೊ ದಟ್ ಇಸ್ ಕಾಲ್ಡ್ ಕಾಂಪೋಸಿಟ್ ಪ್ರೈಮರಿ ಕೀ. ಲಾಸ್ಟ್ ಕ್ವಶನ್, 20th, an attribute whose value is derived from the primary key of another relation. ಒಂದು attribute ಅನ್ನು ನಾವು ಡಿರೈವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ಯಾವ ರೀತಿ ಡಿರೈವ್ ಮಾಡ್ತೀವಿ ಅಂತ ಹೇಳಿದ್ರೆ ಫ್ರಮ್ ಅನದರ್ ರಿಲೇಷನ್, ಬೇರೆ ಒಂದು ಟೇಬಲ್ ಇಂದ ಪ್ರೈಮರಿ ಕೀ ಸಹಾಯದಿಂದ ಡಿರೈವ್ ಮಾಡ್ತೀವಿ. ಸೊ ಈ ಒಂದು ಕೀನ ನಾವು ಏನಂತ ಕರಿತೀವಿ ಅಂದ್ರೆ ದಟ್ ಈಸ್ ಆಪ್ಷನ್ ಎ, ಫಾರಿನ್ ಕೀ. ಸೊ ಇಲ್ಲಿವರೆಗೆ 20 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ನಾವೀಗ ಸಾಲ್ವ್ ಮಾಡಿದ್ದೀವಿ. ಈ ಒಂದು 20 ಆನ್ಸರ್ಸ್ಗಳಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದಲ್ಲಿ ಅಥವಾ ಅನುಮಾನಗಳಿದ್ದಲ್ಲಿ ಸೊ ಕಮೆಂಟ್ ಮಾಡೋದರ ಮೂಲಕ ಸೊ ನೀವು ಡೌಟನ್ನು ಕ್ಲಿಯರ್ ಮಾಡ್ಕೋಬಹುದು. ಈ ವಿಡಿಯೋ ಸಂಪೂರ್ಣವಾಗಿ ನಿಮಗೆ ಇಷ್ಟವಾಗಿದ್ದಲ್ಲಿ, ಇನ್ ಡೀಟೇಲ್ ಆಗಿ ನಿಮಗೆ ಅರ್ಥವಾಗಿದ್ದಲ್ಲಿ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿ ವೃಂದದವರಿಗೆ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಥ್ಯಾಂಕ್ ಯು ಸೋ ಮಚ್.